ಸರ್, ಇದು ಪಟ್ಟದ ಗೊಂಬೆ. ಇದನ್ನ ಮದ್ವೆಯಲ್ಲಿ ಹೆಣ್ಣಿನ ಮನೆಯವರು ಕೊಟ್ಟಿರ್ತಾರೆ. ಹೆಣ್ಣಿಗೆ ಮದ್ವೆ ಆಗುವಾಗ ಅವ್ರ ಅಪ್ಪ ಅಮ್ಮ ಮದ್ವೆ ಟೈಮಲ್ಲಿ ಕೊಟ್ಟಿರೋ ಪಟ್ಟದ ಗೊಂಬೆ ಇದು. ಈ ಪಟ್ಟದ ಗೊಂಬೆಯಲ್ಲಿ ಇದು ಕೋಲಾಟದ ಕೋಲು, 2 ಕೋಲು ಇಟ್ಬಿಟ್ಟು ಪೂಜೆ ಮಾಡೋದು ಪದ್ಧತಿ. ಇದು ನಾನೇ ಬರ್ದಿರೋ ಚಿತ್ರ. ಎಕ್ಸ್ಪ್ಲೈನ್ ಮಾಡು. ಇದು ಕೃಷ್ಣ ಬೆಣ್ಣೆ ಕದ್ದಿ ತಿಂತಿರೋದು. ನಮಸ್ತೆ. ಕರ್ನಾಟಕದ ನಾಡ ಹಬ್ಬ ದಸರಾ. ಈ ದಸರಕ್ಕೆ ಬೊಂಬೆಗಳನ್ನು ಇಡುತ್ತಾರೆ. ಈ ಗೊಂಬೆಗೂ ದಸರಕ್ಕೂ ಏನು ಒಂದಕ್ಕೊಂದು ಸಂಬಂಧ ಅಂತ ಇದರ ಬಗ್ಗೆ ನಾವು ಇವರಲ್ಲೇ ವಿಚಾರಿಸೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಮಾಧವಿ. ಇದ್ಯಾರ ಪಕ್ಕದಲ್ಲಿ ಇರೋದು? ನನ್ನ ಮಗಳು ಮೇಧಾ. ಮೇಧಾ. ಏನಮ್ಮ, ಏನ್ ಸ್ಟಡಿ ಮಾಡ್ತಾ ಇದ್ಯಾ? ನಾನು 9th ಕ್ಲಾಸ್. 9th ಕ್ಲಾಸ್. ಓಕೆ. ನೀವು ಇಲ್ಲಿ ದಸರಾ ಗೊಂಬೆಗಳನ್ನು ಇಡ್ಲಿಕ್ಕೆ ಕಾರಣ ಏನು ಅಂತ ಹೇಳ್ಬೋದಾ? ನಮ್ಮ ಕಲ್ಚರ್ ಇದು. ನಾವು 11 ವರ್ಷದಿಂದ ಇಟ್ಕೊಂಡು ಬರ್ತಾ ಇದೀವಿ ಗೊಂಬೆನ. ಸೊ ಅದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ. ಹಾಗೆ. ಅಂದ್ರೆ ಕಲ್ಚರ್ ಅಂದ್ರೆ ಯಾವ ರೀತಿ ಹೇಳ್ತಾ ಇದ್ದೀರಾ? ಈಗ ನಮ್ಮ ಮಕ್ಕಳಿಗೆ, ನಮ್ಮ ಮನೆಗ್ ಬರೋ ಮಕ್ಕಳಿಗೆ ಎಲ್ಲರಿಗೂ ನಮ್ಮ ಮಹಾಭಾರತ, ರಾಮಾಯಣ, ಹಿಂದೆ ನಡೆದಿರೋ ಕಥೆಗಳನ್ನ ಆದಷ್ಟು ನಾವು ತಿಳ್ಕೊಂಡು ಆಮೇಲೆ ಮಕ್ಕಳಿಗೆ ಹೇಳ್ಕೊಡುವ ಅಂತ. ಆ ರೀತಿ ಮಾಡ್ತಾ ಇದ್ದೀರಲ್ವಾ? ಇಲ್ಲಿ ಯಾವ್ಯಾವ ಬೊಂಬೆಗಳನ್ನು ಇಟ್ಟಿದ್ದೀರಾ? ಸರ್, ಇಲ್ಲಿ ಮೇನ್ ಬಂದು ಪಟ್ಟದ ಗೊಂಬೆ. ಫಸ್ಟ್ ನಾವು ಪಟ್ಟದ ಗೊಂಬೆ ಮೇನ್ 2 ಗೊಂಬೆ ಇಟ್ರೆ ಸಾಕು ದಸರಾ ನವರಾತ್ರಿ ಅಂತ. ಆದ್ರೆ ಏನಂದ್ರೆ ಮಕ್ಕಳಿಗೆಲ್ಲ ಕತೆ ಹೇಳಲಿಕ್ಕೆ ಅಂತ ತುಂಬಾ ಗೊಂಬೆಗಳನ್ನ ಇಟ್ಟಿರ್ತಾರೆ. ನಾವಿಲ್ಲಿ ದಶಾವತಾರ, ಸುಬ್ರಹ್ಮಣ್ಯನ 6 ಸ್ಥಳಗಳು, 6 ಪಡೈ ವೀಡು ಅಂತಾರೆ, ಅಷ್ಟಲಕ್ಷ್ಮಿ, ಆಮೇಲೆ ಭೀಮನ ಗರ್ವಭಂಗ, ಅರ್ಲಿಕಟ್ಟೆ ಸೆಟ್ಟು, ರಾಜಸ್ಥಾನಿ ಸೆಟ್ಟು, ಆಮೇಲೆ ಹೊಸದಾಗಿ ನಾವಿದು ಬೃಂದಾವನ ಅಂತ ಕೃಷ್ಣ ಬೆಳೆದಿರೋ ಊರನ್ನ ಒಂದ್ ಸ್ವಲ್ಪ ತೋರ್ಸೋಣ ಅಂತ ಮಕ್ಕಳಿಗೆ. ಸರ್, ಇದು ಪಟ್ಟದ ಗೊಂಬೆ. ಇದನ್ನ ಮದ್ವೆಯಲ್ಲಿ ಹೆಣ್ಣಿನ ಮನೆಯವರು ಕೊಟ್ಟಿರ್ತಾರೆ. ಹೆಣ್ಣಿಗೆ ಮದ್ವೆ ಆಗುವಾಗ ಅವ್ರ ಅಪ್ಪ ಅಮ್ಮ ಮದ್ವೆ ಟೈಮಲ್ಲಿ ಕೊಟ್ಟಿರೋ ಪಟ್ಟದ ಗೊಂಬೆ ಇದು. ಈ ಪಟ್ಟದ ಗೊಂಬೆಯಲ್ಲಿ ಇದು ಕೋಲಾಟದ ಕೋಲು, 2 ಕೋಲು ಇಟ್ಬಿಟ್ಟು ಪೂಜೆ ಮಾಡೋದು ಪದ್ಧತಿ. ಇದು ಪಟ್ಟದ ಗೊಂಬೆ ಪಕ್ಕದಲ್ಲಿರೋದು ವೆಂಕಟೇಶ್ವರ ದೇವರು ಮತ್ತೆ ಪದ್ಮಾವತಿ. ಇದ್ರ ವಿಶೇಷ ಏನಂದ್ರೆ ಇದು ಅಲಮೇಲು ಮಂಗಾಪುರದಿಂದ ತಂದಿರೋ ವೆಂಕಟೇಶ್ ದೇವರು ಪದ್ಮಾವತಿದೆ ಅಚ್ಚು. ಇದ್ರದ್ದು ಈ ತರ ಅಚ್ಚು ಇರಲ್ಲ. ಇದ್ರದ್ದು ನಾಮ ಮತ್ತೆ ವೇಷಭೂಷಣಗಳು ಎಲ್ಲ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಇದು ರಾಧಾಕೃಷ್ಣ ಇಟ್ಟಿದೀವಿ ಆ ಕಡೆ ಈ ಕಡೆ.
ಈ ದಸರಾಗೆ ಮೇನ್ ಅಂದ್ರೆ ದುರ್ಗಾದೇವಿ, ಅದಕ್ಕೆ 2 ದುರ್ಗಾದೇವಿನ ಇಟ್ಟಿದೀವಿ, ಲಕ್ಷ್ಮಿ ಮತ್ತೆ ಸರಸ್ವತಿ. ಇದು ಆನೆ 2 ಇಟ್ಟಿದ್ದೀನಿ. ಈ ಆನೆ ವಿಶೇಷ ಏನಂದ್ರೆ ಇದು ರಾಜಸ್ಥಾನಿ ಸ್ಟೈಲ್ ಅಲ್ಲಿ ಮಾಡಿರೋದು ಆನೆ. ಇದು ಸಿಂಗಲ್ ಸ್ಟೋನು, ಬಟ್ ಒಳಗಡೆ ಇನ್ನೊಂದು ಆನೆ ಇದೆ. ಆನೆ ಒಳಗೆ ಒಂದು ಮರಿ ಆನೆ ಅಂತ ಇದೆ, ಅದು ಸೇಮ್ ಕೆತ್ತನೆ ಮಾಡಿರ್ತಾರೆ, ಒಂದೇ ಕಲ್ಲು. ಒಳಗಡೆ ನೋಡಿದ್ರೆ ಆನೆದು ಕಣ್ಣು ಕೂಡ ಕಾಣುತ್ತೆ, ಅಷ್ಟು ವಿಶೇಷ ಇದೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಇದು ಫಸ್ಟ್ ಲೈನ್ ಎಲ್ಲ ಬಂದ್ಬಿಟ್ಟು ದಶಾವತಾರ ಸೆಟ್. ವಿಷ್ಣುವಿನ 10 ಅವತಾರಗಳನ್ನ ಇಲ್ಲಿ ಇಟ್ಟಿದ್ದೀನಿ. ದಯವಿಟ್ಟು 10 ಅವತಾರಗಳನ್ನು ಒಂದೊಂದಾಗಿ ಹೇಳಿ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬಲರಾಮ, ಕಲ್ಕಿ. ಬಲರಾಮ ಪ್ಲೇಸ್ ಅಲ್ಲಿ ಕೆಲವರು ಬುದ್ಧನ ಇಡ್ತಾರೆ, ಕೆಲವರು ಬಲರಾಮನ ಇಡ್ತಾರೆ ಅಷ್ಟೇ. ಹಾಗೆ 2 ಸಿಕ್ಕುತ್ತೆ, 2 ಇಡ್ಬೋದು. ಇದ್ರದ್ದು ಇದು ವಿಶೇಷ ಅಂದ್ರೆ ಇದು ಗಣೇಶ ಓದ್ತಾ ಇರೋದು, ಕುರ್ಚಿ ಮೇಲೆ ಕೂತ್ಕೊಂಡು ಓದ್ತಾ ಇರೋ ಗಣೇಶ. ಈ ಗಣೇಶ ಸಗಣಿಯಿಂದ ಮಾಡಿರೋ ಗಣೇಶ. ಯಾವುದು ಇದು? ಈ ಗಣೇಶ ಸಗಣಿಯಿಂದ ಮಾಡಿರೋದು. ಈರೋನಲ್ಲಿ ಇರೋದೆಲ್ಲ ಸುಬ್ರಹ್ಮಣ್ಯನ 6 ಸ್ಥಳಗಳು. ಅದ್ರದ್ದು ವಿಶೇಷ ಮತ್ತೆ ಯಾವ್ದ್ಯಾವ್ದು ಅಂತ ಹೇಳ್ತೇನೆ. ಇದು ಫಸ್ಟ್ ಒನ್ ಬಂದ್ಬಿಟ್ಟು 6 ಪಡೆ ವೀಡು ಅಲ್ಲಿ ಫಸ್ಟ್ ಮನೆ, ತಿರುಪ್ಪರಂಗುಂಡ್ರಂ ಅಂತ. ಇದು ಇದ್ರಲ್ಲಿ ದೇವಯಾನಿನ ಮದುವೆ ಆಗಿರೋ ಸ್ಥಳ. ಇದು ಸುಬ್ರಹ್ಮಣ್ಯ ದೇವಿಯಾನಿನ ಮದುವೆ ಆಗಿರೋ ಸ್ಥಳ. ಇದು 2ನೇ ಸ್ಥಳ ಬಂದ್ಬಿಟ್ಟು ತಿರುಚೆಂದೂರ್. ಇದು ಕನ್ಯಾಕುಮಾರಿ ಹತ್ರ ಇದೆ. ಇದು ಸೂರ ಸಂಹಾರ ಮಾಡ್ಬಿಟ್ಟು ಸುಬ್ರಹ್ಮಣ್ಯ ದೇವರು ರೆಸ್ಟ್ ಮಾಡೋ ಪ್ಲೇಸ್ ಇದು. ನೆಕ್ಸ್ಟ್ 3ನೇದು ಪಳನಿ. ಪಳನಿ ಏನಂದ್ರೆ ಅದ್ರದ್ದು ವಿಶೇಷ, ಸುಬ್ರಹ್ಮಣ್ಯ ಅವ್ರ ಅಪ್ಪ ಅಮ್ಮನ ಜೊತೆ ಕೋಪ ಮಾಡ್ಕೊಂಡು ಬಾಲ ಸನ್ಯಾಸಿಯಾಗಿ ಬಂದಿರೋ ಸ್ಥಳ ಇದು ಪಳನಿ. ಬೆಳಗ್ಗೆ ಹೊತ್ತು ಬಾಲ ಸನ್ಯಾಸಿ ವೇಷದಲ್ಲೇ ಇರ್ತಾರೆ, ಅಂದ್ರೆ ಬರೀ ಲಂಗೋಟಿ ವೇಷದಲ್ಲಿ. ಸಾಯಂಕಾಲ ಮಾತ್ರ ಈ ರಾಜ ವೇಷ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಪಳನಿಯಲ್ಲಿ, ಅದ್ರದ್ದು ವಿಶೇಷ. 4ನೇ ಸ್ಥಳ ಬಂದ್ಬಿಟ್ಟು ತಿರುಚಿ ಹತ್ರ ಇದೆ, ಸ್ವಾಮಿ ಮಲೈ ಅಂತ. ಇದ್ರಲ್ಲಿ ಏನಂದ್ರೆ ಅಪ್ಪನಿಗೆ ಮಗ ಉಪದೇಶ ಮಾಡಿದ ಸ್ಥಳ ಇದು. ಅಪ್ಪ ಏನೋ ತಪ್ಪಾಗಿರುತ್ತೆ, ಅದಕ್ಕೆ ಮಗ ಅಪ್ಪನಿಗೆ ಉಪದೇಶ ಮಾಡಿರೋದು. ಅದಕ್ಕೆ ಇಲ್ಲಿ ಈಶ್ವರ ಕೈ ಕಟ್ಕೊಂಡು ಕೆಳಗ್ ಕೂತಿರೋದು, ಸುಬ್ರಹ್ಮಣ್ಯ ಮೇಲೆ ಕೂತಿರೋದು. 5ನೇ ಸ್ಥಳ ತಿರುತ್ತಣಿ. ಇದು ಬೆಂಗಳೂರು ಹತ್ರ ತಿರುಪತಿಗೆ ಹೋಗೋ ದಾರಿಲಿದೆ. ಇದು ಸೂರ ಸಂಹಾರ ಮಾಡ್ಬಿಟ್ಟು ಅವರಲ್ಲಿ ಬಂದು ವಿಶ್ರಾಂತಿ ತಗೊಳ್ಳೋ ಸ್ಥಳ. ನೆಕ್ಸ್ಟ್ 6ನೇದು ಈ ಭೂಮಿ, ಈ ಬೆಟ್ಟ ಗುಡ್ಡ ಎಲ್ಲ ನಂದೇ ಅಂತ ಹೇಳೋ ಇದು ಕುಂಡ್ರ ತೋರಾಡಲ್ ಅಂತ ಈ ಸ್ಥಳದ ಹೆಸರು. ಇದೇ ಸುಬ್ರಹ್ಮಣ್ಯನ 6 ಸ್ಥಳಗಳು, 6 ಮನೆಗಳು ಅಂತ ಹೇಳ್ತಾರೆ ಇದಕ್ಕೆ. ನೆಕ್ಸ್ಟ್ ಈರೋನಲ್ಲಿ ಇರೋದೆಲ್ಲ ಅಷ್ಟಲಕ್ಷ್ಮಿಯರಿದು. ಈ ಕಡೆ ನಾವು ನಮ್ಮ ಪದ್ಧತಿ ಪ್ರಕಾರ ಕಳಶ ಇಟ್ಟಿದೀವಿ. ಆ ಕಡೆದು ಭೀಮಸೇನ ಗರ್ವಭಂಗ ಅಂತ. ಅಂದ್ರೆ ಭೀಮನಿಗೆ ನಾನೊಬ್ನೇ ಶಕ್ತಿಶಾಲಿ ಅನ್ನೋದು ಇರುತ್ತೆ, ಗರ್ವ ತರ ಇರುತ್ತೆ. ಸೊ ಅದಕ್ಕೆ ಮಹಾಭಾರತದಲ್ಲಿ ನಡೆದಿರೋ ಕತೆ ಇದು. ಅದಕ್ಕೆ ಒಂದಿನ ಕಾಡಲ್ಲಿ ಭೀಮ ಹೋಗುವಾಗ, ಅಂದ್ರೆ ಸೌಗಂಧಿಕ ಪುಷ್ಪ ತರೋದಕ್ಕೆ ಅಂತ ಭೀಮ ಹೋಗ್ತಾ ಇರುವಾಗ ದಾರಿಯಲ್ಲಿ ಹನುಮಂತ ಒಂದು ತುಂಬಾ ಏಜ್ ಆಗಿರೋ ವೇಷದಲ್ಲಿ ಕುತ್ಕೊಂಡು ಬಾಲ ಅಡ್ಡ ಹಾಕೊಂಡಿರ್ತಾರೆ. ಆಗ ಏನಾಗುತ್ತೆ ಅಂದ್ರೆ ಭೀಮ ಹೇಳ್ತಾರೆ, ನಿನ್ ಬಾಲನ ತೆಗಿ, ನಾನು ದಾಟೋ ಹಾಗಿಲ್ಲ, ಸೊ ನೀನ್ ಬಾಲ ತೆಗೆದ್ರೆ ನಾನು ಮುಂದಕ್ಕೆ ಹೋಗ್ಬೋದು ಅಂತ. ಆವಾಗ ಹನುಮಂತ ಹೇಳ್ತಾರೆ, ನನಗೆ ತುಂಬಾ ವಯಸ್ಸಾಗಿದೆ, ನೀವು ಬಾಲನ ಒಂಚೂರು ಪಕ್ಕಕ್ಕೆ ಇಟ್ಬಿಟ್ಟು ಹೋಗು ಅಂತ. ಆಗ ಇಲ್ಲಿ ಭೀಮ ಬಾಲನ ಎತ್ತಾ ಇರೋದು. ಎಷ್ಟೇ ಕಷ್ಟಪಟ್ರು ಭೀಮ ಕೈಲಿ ಹನುಮಂತನ ಬಾಲ ಎತ್ತಕ್ಕಾಗಲ್ಲ. ಆಗ ಗೊತ್ತಾಗುತ್ತೆ ಭೀಮಾಗೆ, ಓ ನನಗಿಂತ ಇನ್ನೊಬ್ರು ಶಕ್ತಿಶಾಲಿ ಇರೋರು ಇದ್ದಾರೆ ಅಂತ. ಆ ಸಮಯದಲ್ಲಿ ಭೀಮಾಗೆ ಗರ್ವಭಂಗ ಆಗುತ್ತೆ. ಅದು ಭೀಮಸೇನ ಗರ್ವಭಂಗ ಸೆಟ್. ನೆಕ್ಸ್ಟ್ ಇದು ಈರೋನಲ್ಲಿ ಅರಳಿಕಟ್ಟೆ ಸೆಟ್ ಅಂತ. ಅರಳಿಕಟ್ಟೆ, ಅರಳಿ ಮರ, ಒಂದು ಅರಳಿ ಮರ, ಅರಳಿಕಟ್ಟೆ ಅಂದ್ರೆ ಯಾವ ತರ ಇರುತ್ತೆ ಅಂತ ತೋರ್ಸ್ಲಿಕ್ಕೆ ಅಷ್ಟೇ ಇದು. ಅರಳಿ ಮರ, ಅದು ನಾಗರಕಲ್ಲು, ಗಣೇಶ, ಇಲ್ಲಿ ಭಕ್ತಾದಿಗಳು ಅಂದ್ರೆ ಜನರೆಲ್ಲ ಬಂದ್ಬಿಟ್ಟು ಪೂಜೆ ಮಾಡೋದು, ದೀಪ ಹೂವ ಎಲ್ಲ ಇರುತ್ತೆ ಅಂತ ತೋರ್ಸ್ಲಿಕ್ಕೆ ಇದು. ನೆಕ್ಸ್ಟ್ ಈ ಕಡೆ ಬಂದ್ಬಿಟ್ಟು ಒಂದು ರಾಜಸ್ಥಾನಿ ಸ್ಟೈಲ್ ಯಾವ ತರ ಇರುತ್ತೆ ಅಂತ ತೋರ್ಸಿದೆ ಇಲ್ಲಿ ಅಷ್ಟೇನೆ. ರಾಜಸ್ಥಾನಿ ಹುಡುಗ ಹುಡುಗಿ ಮದ್ವೆ ಟೈಮು ಅಥವಾ ಏನಾದ್ರು ಫಂಕ್ಷನ್ ಟೈಮಲ್ಲಿ ಈ ತರ ರೆಡಿ ಆಗಿರ್ತಾರೆ. ಇದೆಲ್ಲ ಒಂಟೆಗಳು, ಅವ್ರು ಈ ತರ ಒಂಟೆಗೆಲ್ಲ ಅಲಂಕಾರ ಮಾಡಿರ್ತಾರೆ ಫಂಕ್ಷನ್ ಟೈಮಲ್ಲಿ ಎಲ್ಲ ತರ.
ಮತ್ತೆ ಇದು ರಾಜಸ್ಥಾನಿ ಇನ್ಸ್ಟ್ರೂಮೆಂಟ್ಸ್ ಅವರೆಲ್ಲ ನುಡಿಸ್ತಾ ಇದ್ದಾರೆ. ಈ ರೋನಲ್ಲಿ ಇದು ಒಂದು ದೇವಸ್ಥಾನ ಅಂದ್ರೆ ಇವರೆಲ್ಲ ಇರ್ಬೋದು ಅಂತ ಒಂದು ಕಲ್ಪನೆಯಲ್ಲಿ ಮಾಡಿರೋದು ಅಷ್ಟೇ. ಅದೇನದು ಹೇಳ್ತೀರಾ? ಇದು ಒಂದು ಮಂಟಪದೊಳಗೆ ಒಂದು ಲಿಂಗನ ಇಟ್ಟಿದೀವಿ ನಾವೇನೆ. ಇದು ಈರಣ್ಣ ಮುಂದೆ ಬಸವಣ್ಣ ಅಂತ. ಸೊ ಎಲ್ಲಿ ಈಶ್ವರ ಇರ್ತಾರೋ ಅಲ್ಲಿ ಬಸವಣ್ಣ ಇರ್ಲೇಬೇಕು ಅಂತ. ಸೊ ಅದಕ್ಕೆ ಇಲ್ಲೊಂದು ವಾದ್ಯಗೋಷ್ಠಿ ನಡೀತಾ ಇದೆ. ಅದನ್ನ ನೋಡ್ಲಿಕ್ಕೆ ಜನ ಬಂದಿದ್ದಾರೆ, ಅಪ್ಪ ಅಮ್ಮ ಇಬ್ರು ಮಕ್ಕಳು. ಸೊ ಒಂದು ಫ್ಯಾಮಿಲಿ ನೋಡ್ತಾ ಇರೋ ತರ ಎಲ್ಲ ಬೇರೆ ಬೇರೆ ಗೊಂಬೆಗಳು ಸೇರ್ಸಿ ಒಂದು ಸೆಟ್ ತರ ಮಾಡಿಟ್ಟಿದೀವಿ ಇಲ್ಲಿ. ಇದೆಲ್ಲ ಸುಮ್ಮನೆ ಹಾಗೆ ಜೋಡಿಸಿರೋದು. ಹನುಮಂತ, ರಂಗನಾಥ ಸ್ವಾಮಿ, ಇದು ಫಿರಂಗಿ ಹೇಗಿರುತ್ತೆ ಅಂತ ಮಕ್ಕಳಿಗೆ ತೋರ್ಸ್ಲಿಕ್ಕೆ ಅಂತ ಇಟ್ಟಿದೀವಿ. ಇದು ಡ್ಯಾನ್ಸಿಂಗ್ ಗಣೇಶ ಅಂತ ಸೆಟ್. ಇಲ್ಲಿ ಒಂದ್ರಲ್ಲಿ ಕೊಳಲು ನುಡಿಸ್ತಾ ಇರೋದು, ಒಂದ್ರಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋ ಗಣೇಶ, ಇದು ಡೋಲ್ ನುಡಿಸ್ತಾ ಇರೋ ಗಣೇಶ, ಇದು ಆಶೀರ್ವಾದ ಮಾಡ್ತಾ ಇರೋ ಗಣೇಶ. ಇದು ಇಷ್ಟು ಶಿಲಾಂಗ್ ಅಲ್ಲಿ ಆ ಊರಲ್ಲಿ ಯೂಸ್ ಮಾಡೋಂತ ಇದು ಫೋಕ್ ಇನ್ಸ್ಟ್ರೂಮೆಂಟ್ಸ್ ಶಿಲಾಂಗ್ದು. ಇಲ್ಲಿ ಇದು ಅವರು 3 ಹೇಳಿದ್ದಾರೆ ಹುಡುಗಿರು. ಅಲ್ಲಿ ಜನ ಈ ತರ ಬಟ್ಟೆ ಹಾಕೋತಾ ಇದ್ರು, ಈ ತರ ಡ್ರೆಸ್ ಮಾಡ್ಕೋತಾ ಇದ್ರು ಮೊದ್ಲೆಲ್ಲ ಅಂತ ತೋರ್ಸ್ಲಿಕ್ಕಷ್ಟೇ. ಇದು ಅಲ್ಲಿ ಕಾಡಿನ ಜನಗಳ ಒಂದು ಬಿಂಬ ತರ, ಒಂದು ಮೊದ್ಲು ಆ ತರ ಇದ್ರು ಅಂತ ತೋರ್ಸ್ಲಿಕ್ಕಷ್ಟೇ. ಇದೆಲ್ಲ ಶಿಲಾಂಗ್ ಇಂದಾನೆ ತಂದಿರೋದು ನಾವು. ಇಷ್ಟೆಲ್ಲ ಚಂದವಾಗಿ ಯಾರಮ್ಮ ಇದೆಲ್ಲ ಡೆಕೋರೇಷನ್ ಮಾಡಿರೋದು? ಇದೆಲ್ಲ ನಾನು ಅಮ್ಮ ಸೇರಿ. ಅಮ್ಮ ಮತ್ತೆ ನೀವು ಸೇರಿ. ಅಪ್ಪ ಬಂದಿಲ್ಲ? ಅಪ್ಪನು ಹೆಲ್ಪ್ ಮಾಡ್ತಾರೆ ಸ್ವಲ್ಪ. ಈ ಸ್ಟ್ಯಾಂಡ್ ಎಲ್ಲ ಹಾಕೋದು ಅದೆಲ್ಲ ಅಪ್ಪವಾ? ಇದು ಏನು ಸ್ವಲ್ಪ ಹೇಳ್ತೀಯಾ? ಇದು ಬೃಂದಾವನ. ಕೃಷ್ಣ ಬೆಳೆದಿದ್ದ ಊರು. ಕೃಷ್ಣ ಹುಟ್ಟಿದ್ದು ಮಥುರಾದಲ್ಲಿ. ಸೊ ಇದು ಕೃಷ್ಣ ಜನನ ಅಂತ. ಯಾವುದು ಇದು? ಕೃಷ್ಣ ಜೈಲಲ್ಲಿ ಹುಟ್ಟಿದ್ದು. ಜೈಲಲ್ಲಿ ಕಂಸ ಕೃಷ್ಣ ಅವರ ಅಪ್ಪ ಅಮ್ಮನ್ನ ಜೈಲಿಗೆ ಹಾಕಿರ್ತಾರೆ. ಅಲ್ಲಿ ಕೃಷ್ಣ ಹುಟ್ಟುತ್ತಾರೆ. ಮೊದ್ಲು ಎಷ್ಟೊಂದ್ ಮಕ್ಕಳುಗಳು ಹುಟ್ಟಿರ್ತಾರೆ, ಆದ್ರೆ ಅದನ್ನ ಕಂಸ ಸಾಯಿಸ್ಬಿಡ್ತಿರ್ತಾರೆ. ಆಮೇಲೆ ಗೊತ್ತಾಗತ್ತೆ 8ನೇ ಮಗು ಕಂಸನ ಸಾಯಿಸ್ತಾರೆ ಅಂತ. ಅದಕ್ಕೆ ಕಂಸ ಕೃಷ್ಣಂಗೆ ಸಾಯಿಸೋಕೆ ಅಂತ ಎಷ್ಟೊಂದು ಅಸುರರನ್ನ ಕರೆಸ್ತಿರ್ತಾರೆ, ಆದ್ರೆ ಕೃಷ್ಣಂಗೆ ಯಾರು ಸಾಯಿಸಕ್ಕಾಗಲ್ಲ. ಇದು ಕೃಷ್ಣ ಜನನ. ಇದು ವಸುದೇವ ಕೃಷ್ಣ. ಕೃಷ್ಣ ಜನನ ಆದ್ಮೇಲೆ ಇಲ್ಲಿ ಇದ್ರೆ ಕೃಷ್ಣನ್ಗೆ ತೊಂದರೆ ಅಂತ ವಸುದೇವ ಅವರು ಕೃಷ್ಣನ ನಂದಸ್ವಾಮಿ ಅಂತ ಅವರು ಬೃಂದಾವನದಲ್ಲಿ ಬಿಟ್ಟು ಬರಕ್ಕೆ ಹೋಗ್ತಾರೆ. ಆವಾಗ ಸಮುದ್ರ ಇರುತ್ತೆ, ಯಮುನಾ ನದಿ. ಆ ಯಮುನಾ ನದಿ ದಾಟ್ಬೇಕಲ್ಲ, ಅದಕ್ಕೆ ಯಮುನಾ ನದಿನೇ ಅವರಿಗೆ ಜಾಗ ಕೊಡುತ್ತೆ. ನದಿ ಫುಲ್ ಹಿಂಗೆ 2 ಡಿವೈಡ್ ಆಗೋಗತ್ತೆ, ದಾರಿ ಬಿಡುತ್ತೆ. ಇದು ಪೂತನಿ ಸಂಹಾರ. ಯಾವುದು ಇದು? ಇದು ಪೂತನಿ. ಪೂತನಿ ಕೃಷ್ಣನ ಕೊಲ್ಲಕ್ಕೆ ಅಂತ ಬಂದಾಗ ಕೃಷ್ಣ ಇನ್ನೂ ಪುಟ್ಟ ಪಾಪು, ಆವಾಗ್ಲೇ ಪೂತನಿ ಸಂಹಾರ ಮಾಡ್ತಾರೆ. ಇದು ಕೃಷ್ಣ, ತೊಟ್ಟಲಲ್ಲಿ ಇರುವ ಕೃಷ್ಣ. ಇದು ಉಡುಪಿಯಿಂದನೇ ತಂದಿರೋದು ಕೃಷ್ಣ. ಇದು ಬಕಾಸುರ ವಧೆ. ಕೃಷ್ಣನ ಮತ್ತೆ ಕೊಲ್ಲಕ್ಕೆ ಅಂತಾನೆ ಕಂಸ ಕಳ್ಸಿರ್ತಾರೆ ಬಕಾಸುರ ಅಂತ. ಸೊ ಅವರಿಗೆ ಅವನ ವಧೆ. ಇದು ಕೃಷ್ಣಾರಾಧೆ. ಇದು ನವನೀತ ಚೋರ ಕೃಷ್ಣ. ಕೃಷ್ಣಂಗೆ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ ಅಲ್ಲ, ಅದಕ್ಕೆ ಕೃಷ್ಣ ಯಾವಾಗ್ಲೂ ಎಲ್ಲಿ ಹೋದ್ರು ಬೆಣ್ಣೆ ಕದಿತಾ ತಿಂತಿರ್ತಾರೆ. ಇದು ಕೃಷ್ಣ ಬಲರಾಮ. ಇದು ಕೃಷ್ಣ ಬಲರಾಮ. ಕೃಷ್ಣನ ಅಣ್ಣ ಬಲರಾಮ. ಅವರಿಬ್ರು ತುಂಬಾ ಚೆನ್ನಾಗಿ ಇರ್ತಾರೆ. ಸೊ ಅವರದ್ದು. ಇದು ಕಾಳಿಂಗ ಮರ್ದನ ಅಂತ. ಕಾಳಿಂಗ ಸರ್ಪ ವಿಷ ಎಲ್ಲ ನದಿಯಲ್ಲಿ ಬೆರೆಸ್ತಿರ್ತಾರೆ. ಅದಕ್ಕೆ ಕೃಷ್ಣ ಬಂದ್ಬಿಟ್ಟು ವಿಷ ಎಲ್ಲ ಕಕ್ಕಿಸ್ಬಿಟ್ಟು ಕಾಳಿಂಗ ಮೇಲೆ ನೃತ್ಯ ಮಾಡೋದು. ಇದು ಕಂಸವಧೆ ಅಂತ. ಕೃಷ್ಣ ಸ್ವಲ್ಪ ದೊಡ್ಡವರಾದ್ಮೇಲೆ ಮಥುರಾಗೆ ಮತ್ತೆ ಹೋಗ್ಬಿಟ್ಟು ಕಂಸನ ವಧೆ ಮಾಡ್ತಾರೆ. ಇದು ಹಸು, ಇದು ಜಟ್ಕಾ ಬಂಡಿ, ಆಮೇಲೆ ಇದು ವರಣಕಲ್ ಕೃಷ್ಣ ಅಂತ. ಇಲ್ಲಿ ಕಟ್ಟಿದಾರಲ್ಲ ಅದು. ಕೃಷ್ಣ ಬೆಣ್ಣೆ ಕದಿಯೋದಕ್ಕೆ ಯಶೋದೆ ಮಾತೆ ಬೈತಿರೋದು ಕೃಷ್ಣಂಗೆ, ಅಲ್ಲಿ ಕಟ್ಟಾಕಿರೋದು ಕೃಷ್ಣನ. ಇದು ಹಳ್ಳಿ ತರ.
ಫುಲ್. ಹಾ, ಮತ್ತೆ ಇದೇನು ಮರಳಲ್ಲಿ ಏನೋ ಇಟ್ಟಿದ್ದೀರಾ? ಇದು ಪಾರ್ಕ್ ಅಂತ. ಇಲ್ಲಿ ಗಣೇಶ ಜಾರಬಂಡೆ ಆಡ್ತಿರೋದು. ಗಣೇಶ ಮತ್ತೆ ಇಲ್ಲಿ ಇದು ಬುದ್ಧ ತರ. ಇಲ್ಲಿ ಇವರೆಲ್ಲ ಕೂತಿ ಟೇಬಲ್ ಅಲ್ಲಿ ಕೂತಿದ್ದಾರೆ. ಇದೆಲ್ಲ ಆಟ ಆಡೋದು, ಜೋಕಾಲಿ. ಇಲ್ಲಿ ಡ್ಯಾನ್ಸರ್ಸ್ ಇದ್ದಾರೆ. ಇಲ್ಲಿ ಇಬ್ರು ಕೂತಿ ಶೋ ನೋಡ್ತಿದ್ದಾರೆ. ಇದು ಪಾರ್ಕ್ ಅಷ್ಟೇ. ಇದೇನೋ ಟೂಲ್ಸ್ ಎಲ್ಲ ಇಟ್ಟಿದ್ಯಾ? ಹಾ, ಇದು ಆಟ ಸಾಮಾನ್ ಟೂಲ್ಸ್ ಎಲ್ಲ ಪ್ಲಾಸ್ಟಿಕ್. ಕಟಿಂಗ್ ಪ್ಲೇಯರ್, ಸ್ಕ್ರೂ ಡ್ರೈವರ್, ಗರಗಸ. ಮತ್ತೆ ಇದು ಹಳೆ ಕಾಲದಲ್ಲಿ ಉಪಯೋಗಿಸ್ತಿರೋ ಅಡ್ಗೆ ಸಾಮಾನು. ಈಗ ಅಡ್ಗೆ ಮಾಡಕ್ಕೆ ಏನೇನು ಉಪಯೋಗಿಸ್ತಿದ್ರಲ್ಲ ಅದು. ಇದು ಕುಟ್ಟಾಣಿ, ಇದು ಪ್ಲೇಟು, ಇದು ಪಡ್ಡಂಚು, ಇದು ಒಲೆ, ಆತರ. ಇದೆಲ್ಲ ಕಲ್ಲಿಂದ ಮಾಡಿರೋದು. ಎಲ್ಲ ಕಲ್ಲ? ಹಾ, ಎಲ್ಲ ಕಲ್ಲು. ಯಾರು ನೀನೇ ಮಾಡಿದ್ರೆ ಯಾರು ಮಾಡಿದ್ರು? ಇಲ್ಲ, ನಾನಲ್ಲ, ಬೇಲೂರು ಕಲ್ಲದು. ಬೇಲೂರು ಕಲ್ಲ. ಮತ್ತೆ ಏನು ಅಲ್ಲಿ ಫೌಂಟನ್ ಇಟ್ಟಿದ್ಯಾ? ಹಾ, ಅದು ನಾವೇ ಮಾಡಿರೋದು. ಫೌಂಟೈನ್ ಶೋಗೆ ಮಾಡಿದ್ದೀವಿ. ಖಾಲಿ ಶೋಗನ? ಮತ್ತೆ ಬೃಂದಾವನ ಇಟ್ಟಿದ್ದೀರಾ? ಹಾ, ಇದು ಟೀ ಕುಡ್ಡಲ್ಲಿ ಮಾಡಿಸಿರೋ ರಾಯರ ಬೃಂದಾವನ. ಇಲ್ಲಿ ರಾಯರು, ಹಿಂದೆ ಬಾಲರಾಮ. ಬಾಲರಾಮವಾ? ಚೆನ್ನಾಗಿದೆ. ನಿನ್ನ ಹಿಂದೆ ಏನದು ಚಿತ್ರಗಳು? ಇದು ನಾನೇ ಬರ್ದಿರೋ ಕೃಷ್ಣ ಚಿತ್ರ. ಇದು ನಾನೇ ಬರ್ದಿರೋ ಚಿತ್ರ. ಹೌದಾ? ನೋಡ, ಎಕ್ಸ್ಪ್ಲೈನ್ ಮಾಡು. ಇದು ಕೃಷ್ಣ ಬೆಣ್ಣೆ ಕದ್ದಿ ತಿಂತಿರೋದು. ಇದು ಕೃಷ್ಣ ರಾಧೆ ಜೋಕಾಲಿ ಆಡ್ತಿರೋದು. ಇದು ಒಂದು ನಾರ್ತ್ ಇಂಡಿಯಾ ಸೈಡ್ ಎಲ್ಲ ಜಾಸ್ತಿ ಈ ಆರ್ಟ್ ನ ಉಪಯೋಗಿಸ್ತಾರೆ. ಸೊ ಈ ಆರ್ಟ್ ಅಲ್ಲಿ ಮಾಡಿರೋ ಕೃಷ್ಣ ರಾಧೆ. ಇದು ಅಷ್ಟೇ, ಅದೇ ತರ ಮಂಡಲ ಆರ್ಟ್ ಅಂತಾರಲ್ಲ, ಆ ತರ ಡಿಸೈನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಇದ್ರಲ್ಲಿ. ಸೊ ಇದು ಕೃಷ್ಣ ರಾಧೆ, ಇದು ನಾರ್ಮಲ್ ಕೃಷ್ಣ ರಾಧೆ, ಮತ್ತೆ ಇದು ಕೃಷ್ಣ. ಅದ್ರ ನೀ ಡ್ರಾಯಿಂಗ್ ಕ್ಲಾಸ್ಗೆಲ್ಲ ಹೋಗ್ತೀಯಾ? ಹಾ. ಎಲ್ರಿಗೂ ನಮಸ್ಕಾರ. ಫಸ್ಟ್ಗೆ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇದು ಬೊಂಬೆ ಅಲಂಕಾರ ಅಂದರೆ ನಮ್ಮ ಸ್ಟೂಡೆಂಟ್ ಮಾಧ್ವಿ ಬಂದು, ನಾನು ಡ್ಯಾನ್ಸ್ ಟೀಚರು, ಡ್ಯಾನ್ಸ್ ಕ್ಲಾಸಲ್ಲಿ ನನ್ನ ಸ್ಟೂಡೆಂಟ್ ಮಾಧ್ವಿ ಅವರು ನಮ್ಮನ್ನು ಇನ್ವೈಟ್ ನನ್ನ ಮತ್ತು ನಮ್ಮ ಪೇರೆಂಟ್ಸು ಮತ್ತು ನನ್ನ ಸ್ಟೂಡೆಂಟ್ಸ್ನ ಇನ್ವೈಟ್ ಮಾಡಿದ್ದಕ್ಕೆ ಫಸ್ಟ್ಗೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ತುಂಬ ವಿಶೇಷವಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದ್ರ ಬಗ್ಗೆ ಎಕ್ಸ್ಪ್ಲೈನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಮಕ್ಕಳಿಗೆ ನಾಲೆಜ್ ಕೊಡ್ಬೇಕನ್ನೋದು ಇದ್ರ ಬಗ್ಗೆ, ನಮ್ಮ ಸಂಸ್ಕೃತಿ, ನಮ್ಮ ಕರ್ನಾಟಕದಲ್ಲಿ ಏನೇನು ಹಬ್ಬಗಳ ಏನೇನು ಇರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕನ್ನೋದು ಒಂದು ಆಸೆ ಇತ್ತು. ಬಟ್ ಮಾಧ್ವಿ ಅವರು ತುಂಬ ಚೆನ್ನಾಗಿ ನಮ್ಮ ಮಕ್ಕಳಿಗೆ ಅರ್ಥ ಆಗೋ ಥರ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬೊಂಬೆಗಳಂತೂ ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಕೃಷ್ಣ ಲೀಲೆ ಅವ್ರದ್ದು ಪಾರ್ಕ್ ಮಾಡಿದ್ದಾರೆ, ಕೃಷ್ಣಂದು ಲೀಲೆಗಳನ್ನ ಇಟ್ಟಿದ್ದಾರೆ. ಮತ್ತೆ ಅಷ್ಟಲಕ್ಷ್ಮಿಗಳಿದೆ, ದುರ್ಗಾ ಮಾತೆ ಇದೆ, ಗಣೇಶಂದು ಸ್ಟ್ಯಾಚುಗಳು ಇಟ್ಟಿದ್ದಾರೆ. ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಮತ್ತೊಂದ್ಸಲಿ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಅವ್ರದ್ದು ಕಡೆದು ಏನಿರುತ್ತೆ ಅಂತ ಎಲ್ಲ ಇಂಡಿವಿಜುವಲ್ ವರ್ಷ ಒಂದೊಂದು ತಗೊಂಡಿರೋದು, ಆದ್ರೆ ಎಲ್ಲಾನು ಸೆಟ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ಅವ್ರದ್ದು ಇನ್ಸ್ಟ್ರೂಮೆಂಟ್ಸ್ ಇದೆಲ್ಲ ರಾಜಸ್ಥಾನ, ಅವ್ರದ್ದು ಇನ್ಸ್ಟ್ರೂಮೆಂಟ್ಸ್. ಇವರ ರಾಜಸ್ಥಾನ ಅಂಕಲ್ ಆಂಟಿ, ಆ ಕಡೆ ಕಾಸ್ಟ್ಯೂಮ್ ಹಂಗಿರುತ್ತೆ ಅಂತ. ಇದು ಒಂಟೆಗೆ ಈ ತರ ಎಲ್ಲ ಡ್ರೆಸ್ ಮಾಡಿರ್ತಾರೆ ಅಂತ ಅಷ್ಟೇ. ಓಕೆ, ಇವಾಗ ಇದು ಹೇಳ್ತೀರಾ ಮಕ್ಕಳು? ಏನ್ ಟೆಂಪಲ್? ಎಸ್, ವೆರಿ ಗುಡ್. बोलो, तेरा नाम? मिस्टी। क्या? मिस्टी। मिस्टी। हाँ, आंटी ने क्या बोला अभी? क्या बोला? डॉल के लिए क्या बोला? ये सब क्या? बोलो बोलो। कौन सा मतलब वो बोलो? मेरा नाम है मिस्टी। हाँ। आंटी ने बोला है ये सब पूरे हाँ। भगवान जी है। भगवान की है? अच्छा, फिर और भगवान जी हमको शिक्षा के लिए और शिक्षा देने के लिए बनते हैं। हाँ। और हम उनसे शिक्षा लेते हैं। अच्छा, ओके. हाँ हाँ, हेरो. ನನ್ನ ಹೆಸರು ಲಾಸ್ಯ. हाँ. ಆಂಟಿ
ಆಂಟಿ ಇದರಲ್ಲಿ ಹಾ. ಸ್ಟೋರಿ ಬಗ್ಗೆ ಹೇಳಿದ್ರು. ಯಾವ ಸ್ಟೋರಿ ಹೇಳಿದ್ರು? ಕೃಷ್ಣಲಿ ಗಟ್ಟಿಯಾಗಿ ಹೇಳು. ಏನ್ ಕೃಷ್ಣನ್ ಹಾ ಕೃಷ್ಣನ್ ಬಗ್ಗೆ. ಕೃಷ್ಣನ್ ಬಗ್ಗೆ ಏನ್ ಹೇಳಿದ್ರು? ಅದು ಕೃಷ್ಣ ಅವ್ರು ಹುಟ್ಟಿದ ತಕ್ಷಣ ಏನೇನ್ ಮಾಡಿದ್ರು ಅದೆಲ್ಲ. ಹೌದಾ? ಹಾ ಹಾ ಮತ್ತೇನ್ ಹೇಳಿದ್ರು? ಮತ್ತೆ ಅವ್ರು ಏನೇನ್ ತೀಟ ಮಾಡಿದ್ರು ಅದೆಲ್ಲನೇ ಹೇಳಿದ್ರು. ಓಹೋ, ಕೃಷ್ಣ ತೀಟೆ ಮಾಡಿ ಕೂಡ ಹೇಳಿದ್ರ? ಹೌದಾ? ಶಬಾಷ್ 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 ಶಬಾಷ್. ಏನು ಯಾರು ಹೇಳು ಹೇಳು ನಿನ್ನ ಹೆಸರು? ನನ್ನ ಹೆಸರು ಯುಕ್ತಿ. ಹಾ ಈಗ ಆಂಟಿ ಏನ್ ಹೇಳಿದ್ರು? ದಸರಾ ಹಬ್ಬಕ್ಕೆ ಹಾ? ದಸರಾ ಹಬ್ಬಕ್ಕೆ ಏನೇನ್ ಇರ್ತಾರೆ ಅದೆಲ್ಲ ಹೇಳ್ಕೊಡ್ರು. ಹೌದಾ? ಹಾ ಹಾ ಹ್ಮ್ ಹ್ಮ್ ಹಾ. ನೀ ಹೇಳ್ತೀಯಾ? ನಿನ್ನ ಹೆಸರೇನು? ಹಾ ನನ್ನ ಹೆಸರು ಶಿವಾನಿ. ಶಿವಾನಿ. ಹಾ ಏನು ಕೋಲೆಲ್ಲ ಹಿಡ್ಕೊಂಡಿದ್ದ, ಏನ್ ಮಾಡ್ತೀಯಾ? ಹೌದಾ? ಹಾ, ಹಾ. ಮತ್ತೆ ಹೇಳು ನೀನು, ನಿನ್ನ ಹೆಸರು? ನಿನ್ನ ಹೆಸರು ಹೇಳಮ್ಮ. ಯಶಿಕಾ. ಆ? ಯಶಿಕಾ. ಯಶಿಕಾ. ಹಾ ಹಾ ನೀ ದಾಂಡಿಯಾ ಡ್ಯಾನ್ಸ್ ಮಾಡ್ತೀಯಾ? ಹೌದಾ? ಓಹೋ ಹೋ ಹೇಳಿ ಮೇಡಮ್. ನನ್ನ ಹೆಸರು ಬಿಂದು ಅಂತ. ನಾವಿಲ್ಲಿ ದಸರಾ ಗೊಂಬೆಗಳನ್ನ ನೋಡೋದಿಕ್ ಬಂದಿದೀವಿ. ಒಂದೊಂದು ವಿಷ್ಣು ಅವತಾರ, ದಸರಾದು ಪಟ್ಟದ ಗೊಂಬೆ ಎಲ್ಲ ತೋರಿಸಿದ್ದಾರೆ ಚೆನ್ನಾಗಿ. ತುಂಬಾ ಇಷ್ಟ ಆಯ್ತು, ಮಕ್ಳಿಗೂ ಇಷ್ಟ ಆಯ್ತು. ಹೌದಾ? ಬನ್ನಿ. हमारे यहाँ दुर्गा अष्टमी पे पूरी 9 देवियाँ बैठाई जाती है। सबके अलग अलग वस्त्र होते हैं, सबका अलग अलग श्रृंगार दिया जाता है। अच्छा। डेली कुछ ना कुछ चेंजिंग होती रहती है। अच्छा, उसमें डांडिया और गरबा ये पूरा खेला जाता है। कौन सा गांव है आपका? मेरा यूपी से यूपी से। यूपी मुरादाबाद। ऐसा ये डॉल सब भी रखता है क्या उधर? मेरे दुर्गा पूरी देवियाँ रखी जाती है, ऐसा नहीं होता है। ऐसा नहीं होता है? यहाँ डिफरेंट है, वहाँ डिफरेंट। वहाँ डिफरेंस है। अच्छा अच्छा. ಸೊ ಭೀಮಾಗೆ ಏನಾಗುತ್ತೆ ಅಂದ್ರೆ ಹನುಮಂತನ್ ಬಹಳ ಎತ್ತಕ್ಕಾಗಲ್ಲ. ಆವಾಗ ಭೀಮ ಏನ್ ಅನ್ಕೊಂಡಿರ್ತಾನೆ ಅಂದ್ರೆ ನಾನೊಬ್ನೇ ಶಕ್ತಿಶಾಲಿ, ನಾನೊಬ್ನೇ ಭೀಮ, ಬೇರೆ ಯಾರಿಗೂ ಶಕ್ತಿನೇ ಇಲ್ಲ ಅಂತ. ಸೊ ಹನುಮಂತ ಅವಾಗ ತುಂಬಾ ವಯಸ್ಸಾಗಿರೋ ವೇಷದಲ್ಲಿ ಬಂದಿರ್ತಾರೆ. ಆವಾಗ ಭೀಮಾಗ ಅನ್ಸುತ್ತೆ, ಓ ನನ್ಗಿಂತ ಇನ್ನೊಬ್ರು ಶಕ್ತಿಶಾಲಿ ಇದ್ದಾರೆ, ನಾನು ಅವ್ರ ಬಾಲನ ಎತ್ತಕ್ಕಾಗ್ತಾ ಇಲ್ಲ. ಜಸ್ಟ್ ಒಂದ್ ಬಾಲ ಹಿಂಗ್ ಎತ್ತಕ್ಕಾಗ್ತಾ ಇಲ್ಲ, ಬೇರೆ ಏನಲ್ಲ. ಎಷ್ಟಿರುತ್ತೆ ಬಾಳ, ಇಷ್ಟು ಉದ್ದ ಇರುತ್ತೆ, ಅದನ್ನ ಎತ್ತಕ್ಕಾಗ್ತಾ ಇಲ್ಲ ಭೀಮಾ ಕೈಲಿ. ಸೊ ಅದಕ್ಕೆ ಇದು ಭೀಮನ ಗರ್ವಭಂಗ ಅಂತ, ಆ ಸೆಟ್ ಹೆಸರು ಭೀಮನ ಗರ್ವಭಂಗ.